ಇದು ಫಾರೆಸ್ಟ್, ಇದು ವಾಚ್ ಟವರ್ ಸರ್, ಇದು ಆಂಟಿ ಪೋಚಿಂಗ್ ಕ್ಯಾಂಪ್, ಇದು ಕಾಳೇಶ್ವರಿ ಟವರ್ ಅಂತ ಕರಿತೀವಿ. ಸೊ ಇಲ್ಲಿಂದ ಮೋಸ್ಟ್ ಆಫ್ ದ ನಾರ್ತ್ ಪಾರ್ಟ್ ಆಫ್ ದ ಬನ್ನೇರುಘಟ್ಟ ಕಾಣಿಸುತ್ತೆ. ಜಿಂಕೆನೂ ರೋಡಲ್ಲಿ ಇದಾವೆ, ಆನೆಗಳು ರೋಡಲ್ಲಿ ಇದೆ, ಕರಡಿನೂ ರೋಡಲ್ಲಿ ಇದೆ, ಲೆಪೋರ್ಡು ರೋಡಲ್ಲಿ ಇದೆ. ರಾತ್ರಿ 1 ಗಂಟೆ ಮೇಲೆ ಈ ರೋಡಲ್ಲಿ ಎಲ್ಲ ಸಿಗುತ್ತೆ. ನಿಮ್ಮ ಜೀಪಲ್ಲಿ ಏನೋ ಇಟ್ಟಿದ್ರಲ್ಲ, ಏನು ಸರ್ ಇವೆಲ್ಲ? ಸರ್ ಇದು ಪಟಾಕಿ. ಸೊ ಇದು ಸೇಫ್ಟಿ, ಇದಕ್ಕೆ ಏನಾದ್ರು ತಕ್ಷಣ ಆನೆ ಬರ್ಬೋದು, ಸೊ ಹೋಗ್ತಾ ಇರಬೇಕಾದ್ರೆ. ಸೊ ಅದಕ್ಕೆ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ರೆಡಿ ಇಟ್ಟಿದ್ದೀರಿ ಗಾಡಿ? ರೆಡಿ ಇರುತ್ತೆ. ನಾವಾಡುವ ನುಡಿಯೇ ಕನ್ನಡ ನುಡಿ. ಕುಯ್ದಾಕ್ಬಿಡ್ತು. ಇದೆಲ್ಲ ಹಳ್ಳಿಗಳ ಸರ್? ಹಳ್ಳಿಗಳು ಸರ್. ಸೊ ಇದು ಮೇಲ್ ಕೇಸ್ ರೂಪೆ ಅಂತ ಕರೀತಾರೆ. ಫಸ್ಟ್ ಹಳ್ಳಿ ಮೇಲೆ ಇದ್ದಿದ್ದು ಸರ್. ಸೊ ಆಮೇಲೆ ಆನೆಗಳು ಇದಕ್ಕೆಲ್ಲ ಬರೋದಕ್ಕೆ ಸೊ ಎಲ್ಲರೂ ಕೆಳಗಡೆ ಮನೆ ಕಟ್ಕೊಂಡು ಇದನ್ನ ಬಿಟ್ಬಿಟ್ರು, ಅಬಂಡೆಂಟ್. ಸೊ ಎಲ್ಲ ತೋಟಗಳು ಸ್ವಲ್ಪ ಇದಾವೆ ಅಷ್ಟೇ. ಓಕೆ. ಈಗ ಆನೆಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯಾ? ಆನೆ ಪಾಪ್ಯುಲೇಷನ್ನು ಸ್ವಲ್ಪ ಇದು ಓವರ್ ಆಲ್ ತಗೊಂಡ್ರೆ ಇಟ್ಸ್ ಅ ಸ್ಟೇಬಲ್ ಪಾಪ್ಯುಲೇಷನ್ ಸರ್. ಅಷ್ಟೊಂದು ಜಾಸ್ತಿ ಆಗ್ತಾ ಇಲ್ಲ, ತೀರನೂ ಕಡಿಮೆ ಆಗ್ತಾ ಇಲ್ಲ. ಬಟ್ ಇತ್ತೀಚೆಗೆ ಒಂದು DNA ಅನಾಲಿಸಿಸ್ ಅಂತ ಒಂದು ರಿಪೋರ್ಟ್ ಬಿಟ್ಟಿದ್ದಾರೆ, ತಾವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಸೊ ಅದರ ಪ್ರಕಾರ ಆನೆಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಹೌದಾ? ಓಕೆ. ಬಟ್ ಸುಮಾರು ಜನ ಹೇಳ್ತಾರೆ ಎಲ್ಲ ಕಡೆ ಮರಿಗಳಿದೆ, ಆನೆಗಳ ಸಂತತಿ ಹೆಂಗೆ ಕಡಿಮೆ ಆಗ್ತಾ ಇದೆ ಅಂತ. ಓಕೆ. ಸೊ ಆನೆಗಳು ನಾವು ನೋಡೋ ಅಂಥದ್ದು ಜಾಸ್ತಿ ಆಗ್ತಾಯಿದೆ. ಫಸ್ಟ್ ಏನು ಮಾಡ್ತಾಯಿತ್ತು, ಕಾಡಲ್ಲಿ ಎಲ್ಲೋ ಒಂದು ಕಡೆ ಇರ್ತಾಯಿತ್ತು, ನೋಡ್ತಾ ಇರಲಿಲ್ಲ. ಅವಾಗ ಏನಾಗ್ತಾಯಿತ್ತು, ಮನುಷ್ಯನ ಆ್ಯಕ್ಟಿವಿಟಿ ಜಾಸ್ತಿ ಇರ್ತಾಯಿತ್ತು. ಸೊ ಯಾವ ಥರ ಅಂದರೆ, ಸೊ ಇವಾಗ ಕಾಡಿಗೆ ದನ ಮೇಯ್ಸಕ್ಕೆ ಹೋಗೋದು, ಸೊ ಕುರಿ ಕಾಯಕ್ಕೆ ಹೋಗೋದು, ಅಥವಾ ಪಕ್ಕದಲ್ಲೇ ತೋಟದಲ್ಲಿ ಇದು ಮಾಡೋವಂಥದ್ದು ಮಾಡಿದ್ರೆ ಆನೆಗಳಿಗೆ ಡಿಸ್ಟರ್ಬೆನ್ಸ್ ಇತ್ತು ಫ್ರಿಂಜಲ್ಲಿ. ಅವಾಗ ಏನು ಮಾಡ್ತಾಯಿತ್ತು, ಆನೆಗಳು ಕಾಡಿನ ಒಳಗಡೆ ಇದ್ವು. ಓಕೆ. ಇವಾಗ ಆ ಡಿಸ್ಟರ್ಬೆನ್ಸ್ ಎಲ್ಲ ಕಡಿಮೆ ಆಗಿ ಸೊ ಪ್ರೊಟೆಕ್ಷನ್ ಲೆವೆಲ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ಆನೆಗಳು ಫ್ರಿಂಜ್ವರೆಗೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಬಾರ್ಡರ್ಗೆಲ್ಲ ಬರೋಕ್ಕೆ ಇದಾಗುತ್ತೆ. ಸೊ ಆನೆಗಳು ಕಾಣಿಸ್ಕೊಳ್ಳೋದು ಜಾಸ್ತಿ ಆಗಿದೆ ಮನುಷ್ಯರಿಗೆ. ಓಕೆ. ಜನರ ಕಣ್ಣಿಗೆ ಜಾಸ್ತಿ ಬೀಳ್ತವೆ. ಮತ್ತು ಎಲ್ಲಿ ಆನೆ ಇಲ್ಲವೋ ಅಲ್ಲಿ ಜಾಸ್ತಿ ಆಗೋಕ್ಕೆ ಶುರುವಾಗಿದೆ, ಎಲ್ಲಿ ಆನೆಗಳು ಇದಾವೋ ಅಲ್ಲಿ ಕಡಿಮೆ ಆಗಿರೋಕ್ಕೆ ಶುರುವಾಗಿದ್ದಾವೆ, ಅಲ್ಲಿ ಸ್ಟೇಬಲ್ ಇದ್ದಾವೆ. ಇವಾಗ ಬನ್ನೇರುಘಟ್ಟದಲ್ಲಿ ನೀವು ಒಂದು 10 ವರ್ಷ 15 ವರ್ಷ ಡೇಟಾ ತೊಗೊಂಡ್ರೆ ಆನೆಗಳು ಅಷ್ಟೇ ಇದ್ದಾವೆ, 120ರಿಂದ 150. 10 ಆನೆ ಜಾಸ್ತಿ ಆಗ್ಬೋದು, ಇಲ್ಲ 10 ಆನೆ ಕಡಿಮೆ ಆಗ್ಬೋದು. ಬಟ್ ಹೊಸೂರು ತೊಗೊಂಡ್ರೆ ಸೊ 499 ಆನೆ ಇದ್ದಾವೆ. 500 ಆನೆ ಇದ್ದಾವೆ. 500 ಸ್ಕ್ವೇರ್ ಕಿಲೋಮೀಟ್ರು 500 ಆನೆ. ಓಕೆ. ಸೊ ಇದೆಲ್ಲ ಹೋಗುತ್ತೆ ಆನೆಗಳು ಅಂದರೆ ಕುಪ್ಪಂ, ಆಂಧ್ರ. ಓಕೆ. ಕುಪ್ಪಂ. ಸೊ ಆಂಧ್ರಗೂ ಕನೆಕ್ಟಿವಿಟಿ ಎಲ್ಲೂ ಇಲ್ಲ. ಆನೆಗಳು ಇಲ್ಲಿಂದ ಕುಪ್ಪಂಗೆ ಹೋಗ್ತಾ ಇದ್ದಾವೆ. ಓಕೆ. ಆ ಕಡೆ ಕುಪ್ಪಂ ಪಲಬ್ನೇರ್ ಹತ್ರ ಆನೆನೇ ಇರಲಿಲ್ಲ. ಸೊ ಇಟ್ಸ್ ಎ 0 ಎಲಿಫೆಂಟ್. ಇವಾಗ 90 ಆನೆ ಇದ್ದಾವೆ. ಸೊ ಇಲ್ಲಿ ಪಾಪ್ಯುಲೇಷನ್ ಸ್ಟೇಬಲ್ ಆಯಿತು, ಅಲ್ಲೇನಾಯಿತು, ಜಾಸ್ತಿ ಆಯಿತು. ಸೊ ಮತ್ತೆ ಹೊಸೂರು ಕಡೆ 499 ಆನೆ ಇದ್ದಿದ್ದು ಕಡಿಮೆ ಆಗಿದ್ದಾವೆ. ಸೊ ಅಲ್ಲಿದ್ದ ಆನೆಗಳೆಲ್ಲೋಯ್ತು, ಕುಪ್ಪಂಗೆ ಹೋಯ್ತು. ಸೊ ವಲಸೆ ಹೋಗ್ತವೆ. ಸೊ ಇಲ್ಲಿ ವಲಸೆ ಅಂತ ಕರೆಯೋಕ್ಕಾಗಲ್ಲ, ಅದು ಒಂದು ಕಾನ್ಫಿಡೆಂಟ್ಗೋಸ್ಕರ ಹೋಗಿರೋಂಥ ಆನೆಗಳು. ಸೊ ವಲಸೆ ಅಂದ್ರೆ ಹೋಗಿ ಮತ್ತೆ ಅದೇ ಜಾಗಕ್ಕೆ ಬರೋವಂಥ ಆನೆಗಳು. ಸೊ ಇದು ಒಂದ್ಸತಿ ಹೋಗಿ ಮತ್ತೆ ಬರ್ತಾ ಇಲ್ಲ, ಅಲ್ಲೇ ಸ್ಟೇ ಆಗಿಬಿಟ್ಟಿದ್ದಾವೆ, ವಾಸಸ್ಥಾನ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲೂ ಹಂಗೆ. ಸೊ ಇಲ್ಲೂ ಬ್ಯಾರಿಯರ್ಸ್ ಇಲ್ಲ ಅವ್ರಿಗೆ. ಬ್ಯಾರಿಯರ್ ಸೋಲಾರ್ ಫೆನ್ಸೇ ಹೊಸದು ಇವಾಗ ಅವ್ರಿಗೆ, ಕುಪ್ಪಂನವ್ರಿಗೆ. ಫೇಸೇ ಮಾಡಿಲ್ಲ. ಅವರೆಲ್ಲ ಎಲ್ಲೋ ಟೆರಿಟೋರಿಯಲ್ ಫಾರೆಸ್ಟ್, ಗಿಡ ಬೆಳೆಸೋದು ಈ ಕೆಲಸ ಮಾಡ್ತಾರೆ. ವಾಚರ್ಸ್ ಹೇಳ್ತಾ ಇದ್ದೀನಿ, ಆ ಕೆಲಸ ಮಾಡ್ತಾ ಇದ್ರು. ಇವಾಗ ಆನೆ ಬಂದರೆ ಆ ಗಿಡ ಬೆಳೆಸೋದು ಅಥವಾ ನರ್ಸರಿ ಬೆಳೆಸೋದು ಬಿಟ್ಬಿಟ್ಟು ಆನೆ ಕಾಯಕ್ಕೆ ಹೋಗ್ಬೇಕು ಅವರು, ಫಾರೆಸ್ಟ್ನವರು. ಆನೆ ಕಾಯೋದು, ಆನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಅವ್ರು ಆನೆ ಕಾಯಕ್ಕೆ ಹೋಗ್ಬೇಕಾಗುತ್ತೆ. ಸೊ ಈ ಥರ ಅಲ್ಲಿ ಸಂಘರ್ಷ ಜಾಸ್ತಿ ಆಗಿ ಸೊ ಆನೆಗಳು ಮೂವ್ಮೆಂಟ್ ಆಗಿ ಸೊ ಸ್ಟೇಬಲ್ ಪಾಪ್ಯುಲೇಷನ್. ಆನೆ ಎಲ್ಲೆಲ್ಲಿ ಇರಲಿಲ್ಲ ಅಲ್ಲಿ ಆನೆಗಳು ಹೋಗ್ತಾ ಇದಾವೆ. ಅಂದ್ರೆ ಈಗ ನೋಡಿ, ಆನೆಗಳು ಪಾಪ್ಯುಲೇಷನ್ ಸ್ಟೇಬಲ್ ಇದ್ದಾಗ ಮನುಷ್ಯರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅದು ಸಮಸ್ಯೆ ಆಗ್ತಾ ಇದೆ. ಆನೆಗಳ ಸಂಖ್ಯೆ ಅಷ್ಟೇ ಇದ್ದು ಮನುಷ್ಯರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ನಾವು ಹೆಚ್ಚು ಜಮೀನು ಮಾಡ್ತೀವಿ, ಲೇಔಟ್ ಮಾಡ್ತೀವಿ, ಕೃಷಿ ಭೂಮಿ ಮಾಡ್ತೀವಿ. ಅದಕ್ಕೂ ಸಮಸ್ಯೆ ಆಗ್ತದೆ. ಫಸ್ಟ್ ಏನ್ ಮಾಡ್ತಾ ಇದ್ರು, ಎಲ್ಲ ಸ್ವಲ್ಪ ಅಬ್ಯಾಂಡೆಂಡ್ ಇದಿತ್ತು. ಸೊ ಇವಾಗ ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿ ಸ್ವಲ್ಪ ಗೋಮಳ ಆ ಥರ ಜಾಗಗಳು ಇದ್ವು, ಖಾಲಿ ಪ್ರದೇಶ ಇತ್ತು. ಇವಾಗ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಪಾರ್ಕ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರೂಲ್ಸ್ ಇದೆ, ಫಿಕ್ಸ್ಡ್ ಬೌಂಡ್ರಿ. ಓಕೆ. ಅದನ್ನು ಎನ್ಕ್ರೋಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಟೆರಿಟೋರಿಯಲ್ ಫಾರೆಸ್ಟು, ಈ ಗೋಮಾಳ ಅಂಥದ್ದೇನು ಮಾಡಿದ್ರು, ಒಂದು ಬಫರ್ ಆಗಿ ಆ್ಯಕ್ಟ್ ಮಾಡ್ತಾ ಇತ್ತು. ಇವಾಗ ಇಲ್ಲಿ ಬಫರ್ ಆಗಿ ಇದ್ಬಿಟ್ಟಿದ್ದು, ಇದು ಗೋಮಾಳ ಇದ್ಬಿಟ್ಟಿದ್ರೆ ಇಲ್ಲಿ ಆನೆ ಬರ್ತಾಯಿತ್ತು, ಹೋಗ್ತಾಯಿತ್ತು, ಯಾರು ತಲೆ ಕೆಡಿಸ್ಕೊಂಡು ಹೋಗ್ತಾರೆ. ಯಾವಾಗ ಎನ್ಕ್ರೋಚ್ಮೆಂಟ್ ಗೋಮಾಳ ಹೋಗಿ ಅಗ್ರಿಕಲ್ಚರ್ ಲ್ಯಾಂಡ್ ಆಯಿತು, ಅವಾಗ ಕಾನ್ಫ್ಲಿಕ್ಟ್ ಆಯಿತು. ಯಾವಾಗ ಲೇಔಟ್ ಮಾಡಿದ್ರು. ಸೊ ಯಾವಾಗ ಜನ ಜಾಸ್ತಿ ಆಗ್ತಾರೋ ಅವಾಗ ಏನಾಗುತ್ತೆ, ಆನೆ ಕಾಣಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ.
ಆನೆ ಇರೋ ಅಷ್ಟೇ ಹಾ. ಕಾಣಿಸ್ಕೊಳ್ಳೋಕೆ ಚಾನ್ಸ್. ಇವಾಗ ಬೆಂಗಳೂರೇ ತಗೊಳ್ಳಿ, ಬೆಂಗಳೂರಲ್ಲಿ ಚಿರತೆ ಇವಾಗಿಂದಲ್ಲ ಅವಾಗಿಂದನೂ ಇದೆ. ಹಾ. ಇವಾಗ ಚಿರತೆ ಏನಕ್ಕೆ ಜಾಸ್ತಿ ಆಗಿದೆ? ಬೆಂಗಳೂರಲ್ಲಿ CC ಕ್ಯಾಮ್ರಾ ಜಾಸ್ತಿ ಆಗಿದೆ. ಹಾಂ, ಅಯ್ಯೋ CC ಕ್ಯಾಮ್ರಲ್ಲಿ ಕಾಣ್ತಾ ಇದೆ ಚಿರತೆ, ಇಲ್ಲಾಂದ್ರೆ ಕಾಣ್ತಾ ಇರ್ಲಿಲ್ವಲ್ಲ, ಬರ್ತಾ ಇತ್ತು ಹೋಗ್ತಾ ಇತ್ತು, ನನಗೂ ನಿನ್ಗೂ ಗೊತ್ತಾಗ್ತಾ ಇರ್ಲಿಲ್ಲ. ಲೈಟ್ ಮಲಗಿದ್ರೆ ಬಂದು ನಾವು ಹೋಗ್ಬಿಡೋದು, ನಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ನಾಯಿ ಎಲ್ಲೋ ಹೋಗ್ಬಿಟ್ಟಿತ್ತು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಇದು CC ಕ್ಯಾಮ್ರಾ ಆಗಿರೋದ್ರಿಂದ ಏನಾಗಿ ಗೊತ್ತಾಗ್ತಾ ಇದೆ? ಚಿರತೆ ಗೊತ್ತಾಗ್ತಾ ಇದೆ. ಚಿರತೆ ಇವಾಗ ಏನಂತ ಇದೆ, ಚಿರತೆ ಜಾಸ್ತಿ ಆಗ್ಬಿಟ್ಟಿದೆ. ಓ ಗಾಡ್. ಸೊ ಈ ಥರ ಕಾನ್ಸೆಪ್ಟ್ ಅಷ್ಟೇ. ಇವರು ನಮ್ಮ ವೇಲೂರು ಅಂತ. ಓಕೆ, 6 ವರ್ಷದ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಕ್ಯಾಮ್ರಾ ಟ್ರ್ಯಾಪ್ ಬಗ್ಗೆ ತುಂಬಾ ಅವರ ಫೀಲ್ಡ್ ಮ್ಯಾನು, ನಮಗೆ ಫೀಲ್ಡ್ ಮ್ಯಾನು ಫೀಲ್ಡ್ ಟ್ರ್ಯಾಕರು ಎಲ್ಲ ಅವರೇ. ಓಕೆ ಓಕೆ. ಏನೇನು ಪ್ರಾಣಿ ನೋಡಿದ್ದೀರಾ ಸರ್ ಬನ್ನೇರುಘಟ್ಟದಲ್ಲಿ? ಚಿರತೆ, ಹುಲಿ, ಆನೆ, ಎಲ್ಲ, ಕಾಡೆಮ್ಮೆ, ಜಿಂಕೆ, ಆಮೇಲೆ ಕಾಡಂದಿ, ಎಲ್ಲ ಮುಳ್ಳಂದಿ ಎಲ್ಲ ನೋಡಿದ್ದೀರಾ? ಸೊ ನೀವು ನೋಡಿದ್ದು ಯಾವ್ದಾದ್ರು ರಿಸ್ಕಿ ಡೇಂಜರಸ್ ಇನ್ಸಿಡೆಂಟ್ ಹೇಳಿ. ಆನೆನೇ ಜಾಸ್ತಿ ಓಡಿಸ್ಕೊಂಬಂದ್ಯಾ? ಓಡಿಸ್ಕೊಂಬಂದವ. ಎಷ್ಟೋ ಸತಿ ನನ್ನ ಗಾಡಿನ ಒಂದು ಡೋರ್ನೇ ಕಿತ್ತಾಕಿದೆ, ಈ ಡೋರ್ನೇ. ಆನೆ ಓಡಿಸಿ ಸುಮಾರಾಗಿದ್ದಾವೆ ಕಾಡಲ್ಲಿ, ಸುಮಾರಾಗಿದ್ದಾವೆ. ಓಕೆ, ನಿಮ್ಮನ್ನು ಚೇಸ್ ಮಾಡಿಲ್ಲ? ಚೇಸ್ ಮಾಡಿದ್ದಾವೆ. ಯಾವಾಗ ಹೇಳಿ, ನೆನಪಿದೆಯಾ? ಆಯಿತು, ಒಂದು 2 ತಿಂಗಳು ಮೇಲಾಗಿದ್ದಾವೆ. ನಿಮ್ಮ ಚೇಸ್ ಮಾಡ್ಬಿಟ್ಟಿದೆ? ಹಾಂ, ವಿಡಿಯೋಗಳು ಐತೆ ಅವ್ರ ತೋಟದಲ್ಲೇ ಸರ್. ಹಾಂ, ಆಮೇಲೆ ನಮ್ಮ ತೋಟದಲ್ಲಿ ಬರುತ್ತೆ ದಿನಾನು, Daily? ಡೈಲಿ ಬರುತ್ತೆ. ಇವಾಗ ಬಂದಿಲ್ಲ 1 ತಿಂಗಳಿಂದ. ಈಗ ಹಲಸಿನ ಅದು ಜಾಕ್ ಫ್ರೂಟ್ಗೆ ಬರುತ್ತೆ, ಹಲಸಿನಣ್ಣಗೆ ಸೀಸನ್ ಈಗ ಮುಗಿದೋಗಿದ್ದಾವೆ. ಬಂದರೆ ಡೈಲಿ ಇರ್ತವೆ ನಮ್ಮ ತೋಟದಲ್ಲಿ. ಹಾಂ, ತಿರ್ಗಿ ಹೊಡ್ಕೊಂಡು ಕಾಡಲ್ಲಿ ಬಿಡೋದೇ ನನ್ನ ಕೆಲಸ. ಅದನ್ನು ಎಮ್ಮೆ ಥರ ಬನ್ನಿ ನಾಷ್ಟ ಮಾಡೋಣ. ಬನ್ನಿ, ನಾವು ಮುಂದಿನ ಕೆಲಸ ಮುಂದುವರ್ಸೋಕೆ ಮುಂಚೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಡೋಣ. ಒಳ್ಳೆ ದೋಸೆ ಮಾಡ್ತಾರೆ ಇವತ್ತು. ದೋಸೆ ತಿನ್ನೋಣ ಬನ್ನಿ ಇವತ್ತು. ಸ್ನೇಹಿತರೆ ಬನ್ನಿ, ಈಗ ನಾವು ಇಡ್ಲಿ ತಿಂದದಾಯಿತು. ಆನೆಗಳು ಹುಡ್ಕಕ್ಕೆ ಹೋಗೋಣ ನಾವೀಗ ಬನ್ನೇರುಘಟ್ಟಕ್ಕೆ. ಬನ್ನಿ, ವೆಲ್ಕಮ್ ಸರ್. ಎಲ್ಲಿ ಹೊರಟಿ ಸರ್ ನಾವೀಗ? ಸೊ ರಾಗಿಹಳ್ಳಿ ಸರ್, ಇವಾಗ ಬನ್ನೇರುಘಟ್ಟ ಒಂದು ಪಾತದು. ಸೊ ರಾಗಿಹಳ್ಳಿದ ಒಳ್ಳೆ ಕಾಡದು. ರಾಗಿಹಳ್ಳಿ ಊರ ಹೆಸರಲ್ಲೇ ರಾಗಿ ಇದೆ. ಊರ ಹೆಸರಲ್ಲೇ ರಾಗಿ ಇದೆ. ನಾನೇ ಇರದೇ ಇರುತ್ತಾ? ಆನೆ ರಾಗಿ ತಿರುತ್ತಾ? ಹಾಂ ಸರ್, ರಾಗಿನೇ ಮೇಯ್ನ್ ಅದಕ್ಕೆ. ಓ ಹೌದಾ? ಹಾಂ. ಸೊ ರಾಗಿ ಹಾಕಿ ಆನೆ ಬಾ ಬಾ ಅಂತ ಕರೀತಾವ್ರೆ. ಸೊ ಈ ಮುಂಚೆ ಏನಾಗಿತ್ತು, ರಾಗಿ ಕಡೆ ಎಲ್ಲ ಅಲ್ಲಿ ಒಂದು ಗುಡ್ಡ ಇದೆ. ಆ ಗುಡ್ಡದ ಮೇಲೆ ರಾಗಿ ಎತ್ಕೊಂಡೋಗಿ ಹಾಕ್ತಾ ಇದ್ರಂತೆ ಒಣಗಿಸಕ್ಕೆ. ಅದಕ್ಕೆ ರಾಗಿಹಳ್ಳಿ ಬೆಟ್ಟನೂ ಇದೆ ಅಲ್ಲಿ. ಸೊ ಕ್ಲೀನಾಗಿ ಕಾಣುತ್ತೆ. ಅವಾಗ ಏನು ಮಾಡ್ಬಿಡ್ತಾ ಇದ್ರು, ರಾಗಿ ಹಾಕಿದಾಗ ವರ್ಷಕ್ಕೆ 1 ಸತಿ 2 ಸತಿ ಬರ್ತಾ ಇತ್ತಂತ ಆನೆ. ಸೊ ಅವಾಗ ಏನು ಮಾಡ್ತಾ ಇದ್ರು ರೈತರು, ಆನೆ ಬಂದರೆ ಆ ಪಾದಕ್ಕೆ ಅರ್ಶಿನ ಕುಂಕುಮ ಹಾಕಿ ಊದಿನ ಕಡೆ ಹಾಕಿ ಪೂಜೆ ಮಾಡ್ತಾ ಇದ್ರು. ಏನಕ್ಕಂದ್ರೆ ಒಂದು ಸತಿ ಆನೆ ಬಂದು ನಮ್ಮ ಇದರಲ್ಲಿ ತಿಂದು ಹೋದ್ರೆ ನೆಕ್ಸ್ಟ್ ಸತಿ ಡಬಲ್ ಆಗುತ್ತೆ ಬೆಳೆ ಅಂತ ಒಂದು ಪ್ರತೀತಿ ಇತ್ತು. ಅವ್ರ ನಂಬಿಕೆ ಇತ್ತು. ಸೊ ಆನೆನ ದೇವ್ರ ತರ ಪೂಜೆ ಮಾಡೋರು. ಬರ್ಲಿ ಅಂತ ಕಾಯೋರು. ಬಂದು ತುಳಿದು ಬಿಟ್ಟು ಹೋದ್ರೆ ನೆಕ್ಸ್ಟ್ ಅವ್ರಿಗೆ ಇದು ಬರುತ್ತೆ, ಲಾಭ ಬರುತ್ತೆ ಅಂತ ಒಂದು ನಂಬಿಕೆ ಅದು. ಸೂಪರ್. ಓಕೆ, ಮತ್ತು ಅವರಲ್ಲಿ ಇನ್ನೊಂದು ನಂಬಿಕೆ ಇತ್ತು ಅಂದರೆ, ಸೊ ನಮಗೆ ಬಂದಿರೋದ್ರಲ್ಲಿ 25% ಆನೆಗೆ ಅಥವಾ ಬೇರೆ ಪಕ್ಷಿಗೆ ಅಂತಾನೆ ಒಂದು ತಲೆಯಲ್ಲೇ ಇರ್ತಾ ಇತ್ತು. ಓಕೆ, 25% ಪ್ರಕೃತಿಗೆ ಅಂತಾನೆ. ಬಟ್ ಇವಾಗ ಕಾನ್ಸೆಪ್ಟೇ ಹೊಟ್ಟೋಯ್ತು. ಇವ್ರು ಎಷ್ಟು ಪೂಜೆ ಮಾಡಿದ್ರಂದ್ರೆ ದಿನ ಆನೆ ಬರೋಂಗೆ ಆಗೋಯ್ತು. ಇವ್ರ ಭಕ್ತಿಗೆ ನಂಬಿ ದಿನ ಬರೋಕ್ಕೆ ಶುರು ಆಗೋಯ್ತು. ಈಗ ಬರ್ತವೆ, ಈಗ ಡೈಲಿ ರಾಗಿ ಹಾಕಿದ್ರೆ ಮಿಸ್ ಇಲ್ಲ. ಮತ್ತೆ ರಾಗಿನೂ ನೋಡಿದ್ರೆ ನೀವು, ಆನೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ. ಇವಾಗ ಆನೆ ಬರೀ ಟೇಸ್ಟ್ಗೆ ಜಾಸ್ತಿ ತಿಂತಾ ಇದೆ. ಟೇಸ್ಟ್ಗೋಸ್ಕರ ತಿಂತಾ ಇದೆ ಯಾವುದೋ ರಾಗಿನ. ಆನೆ ಜೀರ್ಣ ತುಂಬ ಕಡಿಮೆ. ರಾಗಿ ಇಷ್ಟೇ ಹೆಚ್ಚಿರುತ್ತೆ, ಜೀರ್ಣ ಆಗಲ್ಲ ಸರಿಯಾಗಿ. ಲದ್ದಿನಲ್ಲಿ ನೋಡಿದ್ರೆ ಬರೀ ರಾಗಿನೇ ಇರುತ್ತೆ, ಜೀರ್ಣನೇ ಆಗಿರಲ್ಲ. ಬರೀ ರುಚಿಗೆ ತಿಂತಾ ಇದೆ. ಬಟ್ ಜಾಸ್ತಿ ತಿನ್ಬೇಕಾದ್ರೂ ಆ ಥರ ಆಗ್ತದೆ. ಏನು ಮಾಡುತ್ತೆ, ಇಡೀ ಹೊಲನ ತಿಂದ್ಬಿಡುತ್ತಾ? ಹಾಂ. ಸೊ ಹೋಗ್ಬಿಟ್ಟು ಹೊಲದಲ್ಲಿ ಅದು ತೆನೆ ಬಂದಿರುತ್ತಲ್ವಾ, ತೆನೆನ ಮುರ್ಕೊಂಡು ತಿನ್ನುತ್ತೆ. ಸೊ ಇಡೀ ಇದನ್ನ ತಿನ್ನಲ್ಲ, ಬರೀ ತೆನೆನ ನಾವು ರಾಗಿ ಬಂದಾಗ ಹೆಂಗೆ ತೆನೆ ಕಟ್ ಮಾಡ್ತೀವಿ ಆ ಥರ ಕಟ್ ಮಾಡ್ಕೊಂಡು ತಿನ್ನುತ್ತೆ. ಈ ಹೈವೇಗೆಲ್ಲ ಬಂದಿರೋ ಉದಾಹರಣೆ ಯಾರೇ ಇದೆ ಸರ್. ಸೊ ಈ ಹೈವೇ ಇದು ಜಿಗಣಿ ಮೈನ್ ರೋಡು. ಸೊ ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟೇ ಕಾಡು. ಓಕೆ, ಮುಂಚೆ ಎಲ್ಲ ಇದನ್ನ ಹೆಚ್ಚಾಗಿ ದಾಟ್ತಾ ಇದ್ವು. ಇವಾಗ ಕಡಿಮೆ ಆಗಿದೆ, ಬಟ್ ಲಾಸ್ಟ್ ಇಯರ್ ಎಲ್ಲ ದಾಟಿದಾವೆ. ಇಲ್ಲಿ ಒಂದು ಕಡೆ ಜಲ್ಲಿ ಮಿಷನ್ ಅಂತ ಇದೆ, ಅಲ್ಲಿ ಸ್ವಲ್ಪ ರಾಗಿ ಹಾಕ್ತಾರೆ. ಸೊ ಈ ರೋಡ್ ದಾಟಿ ಹೋಗ್ತವೆ. ಓಕೆ. ಸೊ ನನ್ನ ಹತ್ರ ಸ್ವಲ್ಪ ವೀಡಿಯೋಸ್ ಎಲ್ಲ ಇದೆ, ರಾತ್ರಿ ಈ ರೋಡ್ ದಾಟ್ತಾ ಇರೋದು.
ಇಲ್ಲಿ. ಓ, ಸೊ okay. ದಾಟುತ್ತೆ. ಈಗೆಲ್ಲ ಎಲ್ಲ ಡಿವಿಷನ್ ತಗೊಂಡ್ವಿ ನಾವು. ಇದೆ ರಾಗಿಹಳ್ಳಿ ರೋಡು, ಇದೆ ಮೇನ್ ರೋಡು. ಆಗೆಲ್ಲ ಈ ರಸ್ತೆ ಸರ್ ಹಾ. ಮಣ್ಣು ರಸ್ತೆ, ಮಣ್ಣ್ ರಸ್ತೆ. ರೈತರು Correct. ಎತ್ತಿನ ಗಾಡಿ ಓಡೋ ರಸ್ತೆ. ಹಾ. ಇಷ್ಟೆಲ್ಲ ಸೊಫಿಸ್ಟಿಕೇಟ್ ಇರಲಿಲ್ಲ. ಈ ನಮ್ಮ ಕಾನ್ಫ್ಲಿಕ್ಟ್ ಸೀಸನಲ್ಲಿ ಒಂಥರ ವಾರ್ ಝೋನ್ ಇದು. ಓ, ರಾತ್ರಿ ಒಂದು 5 ನಿಮಿಷ 10 ನಿಮಿಷಕ್ಕೆ ಪಟಾಕಿ ಹೊಡಿತಾನೆ ಇರ್ತಾರೆ ಪ್ರತಿದಿನ. ರಾತ್ರಿ ಆಗ್ಬಿಟ್ರೆ ಆನೆ ಬರೋ ಸೀಸನ್ಗೆ ಪ್ರತಿದಿನ ಹೊಡಿತಾನೆ ಇರ್ತಾರೆ. ಆನೆ ಬರೋ ಸೀಸನ್ ಅಲ್ಲ ಅಥವಾ ವರ್ಷ ಪೂರ್ತಿ ಬರುತ್ತಾ? ಸೊ ವರ್ಷ ಪೂರ್ತಿ ಬರುತ್ತೆ ಸರ್, ವರ್ಷ ಪೂರ್ತಿ ಕಡಿಮೆ. ಹಾ. ಬಟ್ ಸೀಸನಲ್ಲಿ ಬರೋದು ಜಾಸ್ತಿ. ಸೀಸನ್ ಅಂದ್ರೆ ಯಾವ ಸೀಸನ್? ಈ ರಾಗಿ ಸೀಸನ್ನು ಈ ನವೆಂಬರ್ ಡಿಸೆಂಬರ್ಗೆ ಸ್ಟಾರ್ಟ್ ಆಗುತ್ತೆ. ಹಾ. ಸೊ ಇವಾಗ ಏನಾಗ್ತದೆ, ಅದು ಚೇಂಜ್ ಆಗಿಬಿಟ್ಟಿದೆ. ಹಾ. ಸೊ ಅವಾಗ ಫಸ್ಟ್ ಸುಗ್ಗಿ ಜನವರಿ ಫೆಬ್ರವರಿಗೆ ಬರ್ತಾ ಇತ್ತು ರಾಗಿ, ಯಾಕಂದ್ರೆ ಸುಗ್ಗಿ ಕುಯ್ಯೋ ಕಾಲಕ್ಕೆ. ಸುಗ್ಗಿ ಕುಯ್ಯೋ ಕಾಲಕ್ಕೆ. ಹಾ. ಇವಾಗೆಲ್ಲ ಹೈಬ್ರಿಡ್ ಆಗ್ಬಿಟ್ಟು 6 ತಿಂಗಳ ರಾಗಿ ಇವಾಗ 3 ತಿಂಗಳಿಗೆ ಬರ್ತಾ ಇದೆ. ಸೊ ಇವಾಗ ಏನಾಗ್ತಾ ಇದೆ, ಡಿಸೆಂಬರ್ ನವಂಬರ್ಗೆ ಬಂದ್ಬಿಡುತ್ತಾನೆ. ಸೊ ನವಂಬರಿಂದ ಶುರುವಾದರೆ ಸೊ ನವಂಬರ್ ಡಿಸೆಂಬರ್ ಜಾನ್ ಫೆಬ್ ಮಾರ್ಚ್ಗೆ ಕ್ಲೋಸ್ ಆಗುತ್ತೆ. ಮಾರ್ಚಿಂದ ಹಳಸಣ್ಣು ಮಾವಿನ ಹಣ್ಣು ಸ್ಟಾರ್ಟ್ ಆಗುತ್ತೆ. ಓಹೋ. ಮಾರ್ಚ್ ಏಪ್ರಿಲ್ ಮೇ ಜೂನ್ವರೆಗೂ ಹಳಸಣ್ಣು ಮಾವಿನ ಹಣ್ಣು ಹಾ. ಆ ಥರ ಅದು ಬರುತ್ತೆ. ಅದಕ್ಕೆ ಬರುತ್ತೆ. ಅದು ಬಿಟ್ಟು ಮಿಕ್ಕಿ ತಿಂಗಳಲ್ಲಿ ಇದೆಯಲ್ಲ, ಹಾ. ಅವಾಗ ಈ ಬೂಸ ಹುಲ್ಲು, ಟೊಮೆಟೊ, ಹಾ. ಅವಾಗ ಏನು ಮಾಡ್ಬಿಡ್ತಾವೆ, ಈ ಆನೆಗಳೆಲ್ಲ ಹೊಸೂರು, ಕೋಲಾರು ಆ ಕಡೆ ಹೋಗ್ಬಿಡ್ತಾವೆ. ಯಾಕಂದ್ರೆ ತರಕಾರಿ ಜಾಸ್ತಿ ಸಿಗುತ್ತೆ, ಆ ಕಡೆ ಹೊಟ್ಟೋಗುತ್ತೆ. ಬಟ್ ಅವಾಗ ಇಂಥ ಕಡೆ ಯಾರು ಸಿಗ್ತದೆ, ಹೆಂಗ್ ಕಂಡಿಡ್ತವೆ? ಸೊ ಆನೆಗಳಿಗೆ ಈ ಸ್ಮೆಲ್ ಪವರ್ ತುಂಬ ಸರ್, ಕಾಣ್ತಲ್ಲ. 5 ದೃಷ್ಟಿ ತುಂಬ ಕಡಿಮೆ, 15 ಮೀಟರ್ ಮೇಲೆ ಕಾಣಲ್ಲ ಆನೆಗೆ ಕಣ್ಣು ದೃಷ್ಟಿ. ಬಟ್ ಸ್ಮೆಲ್ಲು ಕಿಲೋಮೀಟರ್ ಗಟ್ಟಲೆ ಸ್ಮೆಲ್ಲು ಹಿಡಿತವೆ. ಹೌದಾ? ಹಾಂ, ಹೆಂಗೆ ಮೂಗಂದ್ರೆ ಸೊಂಡ್ಲಲ್ಲ? ಸೊಳ್ಳಲ್ಲಿ ಲೈಕ್ ಅದಕ್ಕೆ ಎಲ್ಲಿ ನೀರಿರುತ್ತೆ, ಎಲ್ಲಿ ಇದು ರಾಗಿಹಳ್ಳಿ ಇದು. ಓ, ಬಂತ ಈಗ? ಇದು ರಾಗಿಹಳ್ಳಿ ಸರ್. ಬಟ್ ಇದು ಫಾರೆಸ್ಟೇ? ಇದು ಫಾರೆಸ್ಟು, ಇಲ್ಲಿಂದ ಫಾರೆಸ್ಟ್. ಸೊ ಈ ಥರ ಸುಮಾರು ರೋಡ್ಸ್ ಇದ್ದಾವೆ ಬನ್ನರ್ಘಟ್ಟದಲ್ಲಿ. ಓಕೆ. ಸೊ ಇದು EWS. ಓಕೆ ಓಕೆ. ಇದು ಏನು ಪಾಯಿಂಟ್? ಇದು ವಾಚ್ ಟವರ್ ಸರ್, ಇದು ಆಂಟಿ ಪೋಚಿಂಗ್ ಕ್ಯಾಂಪ್ ಟವರ್ ಇದು. ಅಂದ್ರೆ ಕಳ್ಳಬೇಟೆ ತಡೆಕ್ಕೆ ಶಿಬಿರ. ಓಕೆ. ಸೊ ಇಲ್ಲಿ ಸೋಲಾರ್ ಫೆನ್ಸು ಇಲ್ಲಿಂದನೇ ಶುರುವಾಗೋದು. ನಮ್ಮ ವಾಚರ್ಸ್ ಎಲ್ಲನೂ ಇಲ್ಲಿಂದನೇ, ಲೈಕ್ ಸುತ್ತಮುತ್ತ ಹಳ್ಳಿಗಳವರು ಬರ್ತಾರೆ, ಇಲ್ಲೇ ಇರ್ತಾರೆ. ಸೊ ಅವ್ರಿಗೆ ವೀಕ್ಲಿ ಶಿಫ್ಟ್ ಇರುತ್ತೆ. ಸೊ ವೀಕ್ಲಿ ಒಂದು ದಿವಸ ರಜಾ, ಒಬ್ಬೊಬ್ರು ಆದ್ಮೇಲೆ ಒಬ್ಬೊಬ್ರು ಶಿಫ್ಟ್ ತಗೊತಾರೆ. ಒಂದು ಇದರಲ್ಲಿ 3 ಅಥವಾ 4 ಜನ ಕಂಪಲ್ಸರಿ ಇರ್ತಾರೆ ಒಂದು ಕ್ಯಾಂಪಲ್ಲಿ. ಒಬ್ಬೊಬ್ರು ಇರಂಗಿಲ್ಲ? ಒಬ್ಬೊಬ್ಬರೇ ಇರೋಂಗಿಲ್ಲ. ಒಬ್ಬೊಬ್ಬರು ಇರೋದು ತುಂಬ ರಿಸ್ಕ್ ಅಲ್ವಾ. ಸೊ ಆನೆಯಿಂದನೂ ರಿಸ್ಕು, ಇಲ್ಲ ಕಲ್ಬೇಟೆ ಆಡಿದ್ರು ಅದು ರಿಸ್ಕ್ ಆಗುತ್ತೆ. ಸೊ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಮತ್ತು ETF ಸ್ಟಾಫು ರಾತ್ರಿನೇ ಅವ್ರದ್ದು ಮೇಜರಾಗಿ ಕೆಲಸ ಇರುತ್ತೆ. ಸೊ ಬೆಳಿಗ್ಗೆ ಎಲ್ಲ ಇಲ್ಲಿ ಮಲಗಿರ್ತಾರೆ. ಸೊ ರಾತ್ರಿ ಕೆಲಸಕ್ಕೆ ಹೋಗ್ತಾರೆ. ನಾವು ಒಂದ್ಸಲ ನೋಡಿ ಬರ್ಬೋದಾ? ಆಮೇಲೆ ಹೋಗಿ ನೋಡಿ ಬನ್ನಿ. ಶಕ್ತಿವೇಲ್ ಎಲ್ಲ ವಯಸ್ಸಾಗೋಯ್ತು ಅಂತ ಬೈತಾರೆ. ಇಲ್ಲೇ ಟೈರ್ ಮಾಡ್ಕೊಂಡು ನೋಡಿ ಬನ್ನಿ. ನೋಡಿ ಇಲ್ಲಿ ಕೆಲಸ ಮಾಡೋಂಥವ್ರು ಫಾರೆಸ್ಟ್ ಸ್ಟಾಫ್ ಇಲ್ಲಿ ಏನು ಕಾವಲು ಕಾಯ್ತಾರಲ್ಲ, ಅವ್ರು ಮಲಗೋಕ್ಕೆ ಜಾಗ ಇದು. ಸೊ ಇದು ಟವರ್ನ ಟಾಪ್ ಇದು. ಹಾಂ ಸರ್, ಇದು ಕಾಳೇಶ್ವರಿ ಟವರ್ ಅಂತ ಕರಿತೀವಿ. ಸೊ ಪಕ್ಕದಲ್ಲಿರೋ ಊರು ಕಾಳೇಶ್ವರಿ. ಸೊ ಇಲ್ಲಿಂದ ಮೋಸ್ಟ್ ಆಫ್ ದ ನಾರ್ತ್ ಪಾರ್ಟ್ ಆಫ್ ದ ಬನ್ನೇರುಘಟ್ಟ ಕಾಣಿಸುತ್ತೆ ನಮಗೆ. ನಾರ್ತ್ ಬನ್ನೇರುಘಟ್ಟ ನಾರ್ತ್. ಸೊ ಈ ಕಡೆ ಸೊ ಅಲ್ಲಿ ಕಾಣಿಸ್ತಾ ಇರೋದು ನಮಗೆ ಝೂ. ಅಲ್ಲಿ ಕಾಣ್ತದೆ WRRC ಅಂತ ಕರಿತೀವಲ್ಲ, ರೆಸ್ಕ್ಯೂ ಸೆಂಟ್ರು ಎಲ್ಲ ಝೂ ಈ ಕಡೆ ಇದೆ. ಓಕೆ. ಸೊ ಇವಾಗ ನಾನು ರಾಗಿಹಳ್ಳಿ ಅಂತ ಹೇಳೋದಲ್ವಾ. ಸೊ ಇದಕ್ಕೆ ಹೆಸರು ಬಂದಿರೋದು ಆ ಬೆಟ್ಟದಿಂದ. ಕಾಣ್ತಾ ಇರೋ ಬೆಟ್ಟ ಅದು ದೊಡ್ಡ ರಾಗಿಹಳ್ಳಿ ಬೆಟ್ಟ. ಸೊ ಅದು ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಬನ್ನೇರುಘಟ್ಟ. ಸೊ ಅದು 1030 ಮೀಟರ್ ಬರುತ್ತೆ ಸಿ ಲೆವೆಲಿಂದ. ಓಕೆ. ಸೊ ಅದು ಬಿಟ್ಟು ಅದ್ರ ಪಕ್ಕದಲ್ಲಿರೋ ಚಿಕ್ಕ ರಾಗಿಹಳ್ಳಿ ಬೆಟ್ಟ, ಅಣ್ಣ ತಮ್ಮ 2. ಓಕೆ. ಸೊ ಆ ಬೆಟ್ಟದಿಂದ ಈ ಊರಿಗೆ ಹೆಸರು ಅಥವಾ ಈ ಕಾಡಿಗೆ ರಾಗಿಹಳ್ಳಿ ಕಾಡು ಅಂತ ಹೆಸರು ಬಂದಿರೋದು. ಈಗ 2 ಬೆಟ್ಟಗಳ ಮಧ್ಯೆ ಇದೆ ರಾಗಿಹಳ್ಳಿ? ಇಲ್ಲ, ಈ ಕಡೆ ಸೈಡಲ್ಲಿದೆ. ಈ ಸೈಡಲ್ಲಿದೆ. ಓಕೆ. ಸೊ ಜನ ರಾಗಿಹಳ್ಳಿ ಜನ ರಾಗಿ ಬೆಳೆದು ಅದನ್ನ ಹುಲ್ಲನ್ನ ಒಣಗಿಸ್ತಾ ಇದ್ದ ಮೇಲ್ಗಡೆ ಆ ಥರ ಒಂದು ಕತೆ ಇದೆ. ಓಕೆ 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 ಓಕೆ. ಒಂದು ಕತೆ, ಒಂದು ಪ್ರತೀತಿ ಇದೆ. ಸೂಪರ್. ಆಮೇಲೆ ಇದು ಇಲ್ಲಿ ವಾಚ್ ಟವರ್ ಅಂತ ಸರ್, ಅಂದ್ರೆ ಇಲ್ಲಿ ಕುತ್ಕೊಂಡು ಕಳ್ಳಬೇಟೆ ಅಥವಾ ಪ್ರಾಣಿಗಳ ಮೂವ್ಮೆಂಟ್ ಅಬ್ಸರ್ವ್ ಮಾಡ್ತಾರೆ. ಸೊ ವಾಚ್ ಟವರು ಇದು ಕಳ್ಳಬೇಟೆ ಟವರು ಆಗುತ್ತೆ. ಸೊ ವಾಚ್ ಟವರ್ ಅಂದ್ರೆ ಇಲ್ಲಿ ಪ್ರಾಣಿಗಳು ಏನೇನು ಬರುತ್ತೆ. ಸೊ ಮೇಜರ್ ಆಗಿ ಇನ್ನೊಂದೇನಂದ್ರೆ ಬೇಸಿಗೆ ಕಾಲದಲ್ಲಿ ಈ ಬೆಂಕಿ ಬೀಳುತ್ತಲ್ಲ ಕಾಡಿಗೆ, ಸೊ ಅದು ಒಂದು ಹೈಟ್ ಇಂದಾನೆ ನೋಡ್ಬೇಕು. ಸೊ ಅವಾಗ ಏನ್ ಮಾಡ್ತಾರೆ, ಇಲ್ಲಿ 24 ಗಂಟೆ ಒಬ್ರು ಸ್ಟಾಫ್ ಇದ್ದೇ ಇರ್ತಾರೆ ಬೇಸಿಗೆಯಲ್ಲಿ. ಸೊ ಇಲ್ಲಿ ಕೂತ್ಕೊಂಡ್ಬಿಟ್ರೆ ಇಡೀ ಇದ್ರಲ್ಲಿ ಎಲ್ಲೇ ಬೆಂಕಿ ಬರ್ಲಿ ಸೊ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಹೊಗೆ ಹೇಳುತ್ತಲ್ವಾ. ಸೊ ಅದರಿಂದ ಏನಾಗ್ಬಿಡುತ್ತೆ ಅವ್ರಿಗೆ, ಈ ಜಾಗದಲ್ಲಿ
ಬಿದೆ ಅಂತ. ಸೊ ಸ್ಟಾಫ್ ಕೆಲವೊಂದು 4-5 ಜನ ಏನು ಮಾಡ್ತಾ ಇರ್ತಾರೆ, ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಸೊ ವಿತ್ ಎಕ್ವಿಪ್ಮೆಂಟ್ಸ್. ಓಕೆ, ಸೊ ಇವ್ರು ಇಲ್ಲಿ ಕೂತ್ಕೊಂಡು ಯಾವಾಗ ವಾಕಿನಲ್ಲಿ ಮೆಸೇಜ್ ಕೊಡ್ತಾರೆ, ಸೊ ಬೆಂಕಿ ಅಲ್ಲಿದೆ ಅಂತ ಇಮಿಡಿಯೇಟ್ ಆಗಿ ಅವರು ಅಟೆಂಡ್ ಮಾಡಬೇಕು. ಓಕೆ. ಸೊ ಅದಕ್ಕೆ ಈ ತರ ವಾಚ್ ಟವರ್ಸ್ ಸುಮಾರು ಕಡೆ ಇದೆ. ಕಾಡೊಳಗಡೆ ಎಲ್ಲ ಕಬ್ಬನ್ ಟವರ್ಸು ಇದೆ, ಬಟ್ ಅಲ್ಲಿ ಎಲ್ಲರೂ ಒಂದೊಂದು ಇರ್ತಾರೆ. ಸೊ ಪ್ರಾಣಿ ನೋಡೋದು ಇರ್ಬೋದು, ಅಥವಾ ಮೇಜರ್ ಆಗಿ ಕಳ್ಳ ಬೇಟೆ ತಡೆಯೋದು, ಅಥವಾ ಬೆಂಕಿ ಸೀಸನ್ ಅಲ್ಲಿ. ಸೊ ಅದಕ್ಕೆ ಸುಮಾರು ಉಪಯೋಗ ಆಗ್ತವೆ. ಸೊ ಇವಾಗ ಇಲ್ಲಿ ನಿಲ್ಕೊಂಡ್ರೆ ಈ ಕಡೆ ಸುತ್ತ, ಈ ಕಡೆ ಈ ಕಾಡು ಹೆಜ್ಜಲ್ಲಿ ಇರೋದ್ರಿಂದ, ಸೊ ಈ ಕಡೆ ತೋಟಕ್ಕೆ ಎಲ್ಲೇ ಆನೆ ಬರಲಿ ಗೊತ್ತಾಗ್ಬಿಡುತ್ತೆ ಇಲ್ಲಿಂದ. ಓಕೆ ಓಕೆ. ಸೊ ಇದರಲ್ಲಿ ರಾತ್ರಿ ಓಡಾಟ ಜಾಸ್ತಿ. ಪ್ರಾಣಿಗಳ ಮನುಷ್ಯರು. ಹೌದಾ ಸರ್? ಇದು ರಾಗಲ್ಲಿ ಹೋಗುತ್ತೆ ಇಲ್ಲಿಂದ ಸುಮಾರು ಮನೆಗಳಿದೆ, ಊರಿದೆ. ಆಮೇಲೆ ಈಗ ರೆಸಾರ್ಟ್ಗಳಾಗ್ತೈತೆ. ಆಮೇಲೆ ಇದು ಸಿಟಿಯವರಿಂದ ಸೈಟ್ಗಳು ತಗೊಂಡು ಈ ನೈಟ್ ಏನು ಮಾಡ್ತಾ ಇದ್ದಾರೆ, ಪ್ರಾಣಿಗಳಿಗೋಸ್ಕರನೇ ಇಲ್ಲಿ ಸುಮಾರು ಸೈಟ್ಗಳು, ತೋಟಗಳು ತಗೊತಾ ಇದ್ದಾರೆ. ಈಗ ನೈಟ್ 10-11 ಗಂಟೆಗೆ ಮೇಲೆ ಇದು 24 hours. ಇವಾಗ ನಾವು 5-10 ವರ್ಷಕ್ಕೆ ಮುಂಚೆ ಎಲ್ಲೋ ಒಂದೊಂದು ಗಾಡಿ ನೋಡಿದ್ನೆ. ಇವಾಗ ಹತ್ರ ನೈಟ್, ಹಗಲಿಗಿಂತ ನೈಟೇ ಜಾಸ್ತಿ ಈ ರೋಡಲ್ಲಿ ಗಾಡಿಗಳು ಓಡಾಡ್ತಾ ಇರೋದು. ಯಾಕಂದ್ರೆ ಜಿಂಕೆನೂ ರೋಡಲ್ಲಿ ಇದ್ದಾವೆ, ಆನೆಗಳೂ ರೋಡಲ್ಲಿ ಇದೆ, ಕರಡಿನೂ ರೋಡಲ್ಲಿ ಇದೆ, ಲೆಪೋರ್ಡು ರೋಡಲ್ಲಿ ಇದೆ. ಇದು ನಾವು 1 ಗಂಟೆಗೆ ಮೇಲೆ ಬಂದರೆ ಈ ರೋಡಲ್ಲಿ ಎಲ್ಲ ಸಿಗ್ತೈತೆ. ಕಾಡೆಮ್ಮೆ ರಾತ್ರಿ 1 ಗಂಟೆ ಮೇಲೆ, ರಾತ್ರಿ 1 ಗಂಟೆಗೆ ಮೇಲೆ ಈ ರೋಡಲ್ಲಿ ಎಲ್ಲ ಸಿಗುತ್ತೆ. ಆಮೇಲೆ ಈಗ ಬರ್ತಾ ಏನಾಯಿತು, ಸಿಟಿ ಹುಡುಗರೆಲ್ಲ ಬೈಕಲ್ಲಿ ಬಂದು ಈ ಬಾಳೆಗೊನೆ ಹಾಕೋದು, ಬೇರೆ ಬೇರೆ ಆನೆಗಳಿಗೆ ಇದು ರೂಢಿ ಮಾಡೋಕ್ಕೆ ಆಲ್ರೆಡಿ 1-2-3 ಆನೆ ರೋಡಲ್ಲೇ ಇದೆ. ನಾನು ಹೋಗ್ತಾ ಇದ್ದೀನಿ, 3 ಬಾಳೆಗೊನೆ ತಿಂತಾಯಿದ್ದೆ ಆನೆ ಅಂತಾರೆ, ರೂಢಿ ಮಾಡಿದ್ದಾರೆ ಈ ರೋಡಲ್ಲಿ. ಬಂಡೀಪುರ ಥರ ಆಗ್ತಾಯಿತ್ತು ಈ ರೋಡ್ನ. ಅದಕ್ಕೆ ಏನು ಮಾಡ್ತಾಯಿದ್ದಾರೆ, ನೈಟ್ ಸಿಟಿಯಿಂದ ಬರ್ತಾಯಿದ್ದಾರೆ. 24 hours ನೀವು ನೈಟ್ ನೋಡಿ, 1 ಗಂಟೆಗೆ ಮೇಲೆ, ಹಗಲಿಗಿಂತ ನೈಟ್ ಈ ರೋಡಲ್ಲಿ ಗಾಡಿ ಜಾಸ್ತಿ. ಬಟ್ ಇದನ್ನ ಪ್ರೊಡಕ್ಷನ್ ಮಾಡಿದ್ರೂ ಊರವರು ನಮಗೆ, ನಾವು ಎಮರ್ಜೆನ್ಸಿ ಬೇಕಂತ ಊರವ್ರು ಬಿಡಲ್ಲ. ಊರವರು ಈಗ ಬಿಟ್ಟರೆ ನೈಟ್ ಬ್ಯಾನ್ ಮಾಡೋಕ್ಕೆ ಅವ್ರು ಬಿಡೋದಿಲ್ಲ. ಎಷ್ಟೋ ಸತಿ ಮಾಡೋಕ್ಕೆ ನೋಡಿದ್ರು ಡಿಪಾರ್ಟ್ಮೆಂಟ್ ಅವರು, ಆಗ್ತಾಯಿಲ್ಲ. ಯಾಕಂದ್ರೆ ಅವರು ಮಾಡಿದರು, ಅವ್ರ ಮೇಲೆ ತಿರ್ಗಾ ಇದು ಮಾಡಿ ಗಲಾಟೆ ಮಾಡಿ ರೋಡ್ ಓಪನ್ ಮಾಡಿಕೊಂಡ್ರು. ಕಷ್ಟ. ಆದರೆ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಇದ್ದು, ಏನೋ ಬೇಕಾದ್ರೆ ಹೋಗೋರು ಅವ್ರು ಏನೋ ಒಳ್ಳೆಯದು ರೋಡ್ಗೆ, ಏನೋ ಅವರು ತೋಟಕ್ಕೆ ಹೋಗೋದೋ ಇಲ್ಲ ಅವ್ರ ಮನೆಗೆ ಹೋಗೋದ್ರೆ ಪರವಾಗಿಲ್ಲ. ಸುಮ್ಮನೆ ಸುತ್ತಾಡೋರು ಸ್ವಲ್ಪ ಕಮ್ಮಿ ಆಗಬೇಕು ಅಂತ. ಸೊ ಇದು ಆ್ಯಕ್ಚುಲಿ ನ್ಯಾಷನಲ್ ಪಾರ್ಕ್ ಇಲ್ಲಿ ಇದೆ ಸರ್. ರೋಡೆಲ್ಲ ನ್ಯಾಷನಲ್ ಪಾರ್ಕಲ್ಲಿ ಇದೆ, ರಿಸರ್ವ್ ಫಾರೆಸ್ಟೇ. ಹೌದು. ಬಟ್ ಒಳಗೆ ಊರಿದ್ದಾವೆ. ಆ ಕಡೆ ಊರಿದೆ, ರೆಸಾರ್ಟ್ ಇದೆ, ತೋಟಗಳಿದೆ, ಸಿಟಿ ಅವ್ರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇದಕ್ಕೆ ಕಾಡು ದಾಟೋಕ್ಕೋಸ್ಕರನೇ. ಇದು ಒಂಥರ ಹಾಲಾಗ್ತಾಯಿದೆ ಈ ರೋಡ್ನ. ಎಲ್ಲ ಈ ರೋಡಲ್ಲಿ ಸಿಗ್ತಾಯಿದೆ ನೈಟಲ್ಲಿ. ಯಾಕಂದ್ರೆ ರೂಢಿ ಮಾಡಿಬಿಟ್ಟಾರೆ, ಒಂದೊಂದು ಹಾಕಿ. ನಾನು ಅವತ್ತು ನೈಟ್ ಹೋಗ್ತಾ ಇದ್ದೀನಿ, ನೈಟ್ ಒಂದ್ಸತಿ ಬಾಳೆ ಗೊನೆ ತಿಂತಾಯಿದ್ದೆ. ಯಾರು ಹಾಕ್ತಾರೆ? ಸಿಟಿಯವರೇ ಹಾಕಿರ್ಬೇಕು. ಆ ಥರ ಪ್ರೂಫ್ಗಳು ಇದೆ, ಮೊಬೈಲಲ್ಲಿದೆ, ತಿನ್ನೋದಲ್ಲ. ಆ ಥರ ನಾವು ನೈಟು 1 ಗಂಟೆಗೆ ಮೇಲೆ ಸುಮ್ಮನೆ ನಮಗೆ ಏನೇನೋ ಕೆಲಸ ಇರ್ತದೆ, ಕೊಡಿಯಲ್ಲಿ ಗಂಟೆ ಹೋಗ್ತೀವಿ. ಬರೋ ಟೈಮಲ್ಲಿ ನೋಡ್ತೀವಿ, ಹಗಲಿಗಿಂತ ಈ ಬೈಕವರು ಈ ಸಿಟಿ ಕಾರಲ್ಲಿ, ಜೀಪಲ್ಲಿ, ಇದರಲ್ಲಿ ಓಡಾಡ್ತಾಯಿದ್ದಾರೆ. ಒಂದ್ಸತಿ ಹಿಂಗೆ ಹೋಗೋದು, ಒಂದ್ಸತಿ ಹಿಂಗೆ ಹೋಗೋದು. ಒಂಥರ ಟೂರಿಸ್ಟ್ ಸ್ಪಾಟ್ ಇದು ಒಂಥರ ಬಂಡೀಪುರ ಥರನೇ ಆಗ್ತಾಯಿತ್ತು ಇವಾಗ ಅದು ರೋಡ್ನ. ಅವಾಗ ಪ್ರಾಣಿಗಳು ಡಿಸ್ಟರ್ಬ್ ಆಗುತ್ತೆ. ರೋಡಿಂದ ಈ ಕಡೆ ದಾಟಲ್ಲ, ಹೋಗಿದ್ದು ಆ ಕಡೆನೇ ಇರ್ತವೆ. ಎಷ್ಟು ವರ್ಷದಿಂದ ಇದ್ದೀರಿ ನೀವು ಕಾಡಲ್ಲಿ? ನಾವು ಈಗ 10 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಮೂಲ ಬನ್ನೇರುಘಟ್ಟನೇ, ನಮ್ಮ ಮಹಾರಾಷ್ಟ್ರ ಇಂಡಿಯಾ. ಓಕೆ. ಅಲ್ಲಿಂದನೇ ಡ್ರೈವರ್. ವೆರಿ ನೈಸ್. ಯಾಕಂದ್ರೆ ನಾವು ಗಾಡಿ ಓಡಿಸೋದ್ರಿಂದ ನಮ್ಗೆ ಏನೇನು ಅಂತ ಗೊತ್ತಾಗುತ್ತೆ. ಯಾವ ರೋಡಲ್ಲಿ ಏನಿದೆ, ಏನು ಆಗ್ತಾಯಿದೆ ಎಲ್ಲ ಗೊತ್ತು ನಮಗೆ. ಅಣ್ಣ, ವೇಲೂರು ಹೇಳ್ತಿದ್ರು ಈ ರಸ್ತೆ, ಈಗ ನಾವು ನಿಂತಿರೋದು ನ್ಯಾಷನಲ್ ಪಾರ್ಕು ಪಕ್ಕ ರಿಸರ್ವ್ ಫಾರೆಸ್ಟ್. ಒಳಗಡೆ ಊರಿದವ? ಸೊ ಒಳಗಡೆ ಊರಿಲ್ಲ. ಸೊ ಇಲ್ಲಿ ಏನಾಗಿದೆ, ಬನ್ನೇರುಘಟ್ಟ ನಾನು ಆವಾಗಲೇ ಹೇಳ್ದಂಗೆ ಈ ಕೋತಿ ಬಾಲ ಥರ ಇದೆ. ಓಕೆ. ಸೊ ಈ ಥರ ರೆಗ್ಯುಲೇಷನ್ ಇಲ್ಲದೆ ಇರೋ ರೋಡ್ಸು, ಲೈಕ್ ಬೇರೆ ಊರಿಗೆ ತಲುಪುವಂಥ ರೋಡ್ಸು, ಸೊ ಸುಮಾರು ರೋಡ್ಸ್ ಇದೆ, ಒಂದು 22 ರೋಡ್ ಇದೆ. ಸೊ ಇದೇನಾಗುತ್ತೆ, ಸೊ ಈ ಊರು ಬಿಟ್ಟೆ ಪಕ್ಕದ ಊರಿಗೆ ಸೊ ಇದೇ ರೋಡು, ಬಟ್ ಅಲ್ಲೇ ಕನೆಕ್ಟಿಂಗ್ ರೋಡು. ಓಕೆ. ಸೊ ಬೇರೆ ಕಡೆ ಎಲ್ಲ ರೋಡ್ಸ್ ಇದೆ. ಓಕೆ. ಸೊ ಇದೇನಾಗುತ್ತೆ, ಕಾಡಿನ ಒಳಗಡೆಯಿಂದ ಹೋಗೋ ರೋಡ್ ಇದು. ಓಕೆ. ಕಾಡು ಒಳಗಡೆ ಊರಿಲ್ಲ, ಬಟ್ ಈ ಕಾಡು ದಾಟಾದ್ಮೇಲೆ ಇರ್ತಾವಲ್ಲ ಊರುಗಳು, ಅದಕ್ಕೆ ಕನೆಕ್ಟ್ ಆಗುತ್ತೆ ರೋಡ್ ಇದು. ಬಟ್ ಅದನ್ನು ಕಾಡು ದಾಟಲೇಬೇಕು. ಇದು ಉದಾಹರಣೆಗೆ ಈ ರಸ್ತೆ ಕಾಡು ದಾಟ್ಕೊಂಡೇ ಹೋಗ್ಬೇಕು ಆ ಊರಿಗೆ. ಬಟ್ ನ್ಯಾಷನಲ್ ಪಾರ್ಕ್ ಬೌಂಡ್ರಿ ಒಳಗಡೆ ಊರಿಲ್ಲ, ಬೌಂಡ್ರಿ ಈಚೆ ಇದೆ ಊರು. ಸೊ ಅದಕ್ಕೆ ಬಟ್ ಆ ಊರಿಗೆ ಹೋಗೋ ರಸ್ತೆ ಕಾಡು ನ್ಯಾಷನಲ್ ಪಾರ್ಕ್ ಒಳಗಡೆ ಇದೆ. ಸೊ ಈ ಥರ ಸುಮಾರು ಬನ್ನೇರುಘಟ್ಟ ಚಿಕ್ಕದಾಗಿರೋದ್ರಿಂದ ಸುಮಾರು ರೋಡ್ಸು ಈ ಥರ ಕ್ರಾಸ್ ಆಗುತ್ತೆ ಬನ್ನೇರುಘಟ್ಟದಲ್ಲಿ. ಸೊ ಆಲ್ಟರ್ನೇಟಿವ್ ಇಲ್ಲ. ಸೊ ಅದೇ ನಾನು ಹೇಳಿದ ಕೋತಿ ಬಾಲ ಥರ ಇರೋದ್ರಿಂದ ಮೇಲೆವರೆಗೂ ಹೋಗಿ ಕೆಳಗಡೆ ಬರಬೇಕು. ಸೊ ಆ ಥರ ಸುಮಾರು ಪ್ರಾಬ್ಲಮ್ಸ್ ರೋಡ್ ಇದರಲ್ಲಿ ಇದೆ. ಮುಂದೆ ಹಾಂ ಸರ್, ನಿಮ್ಮ ಜೀಪಲ್ಲಿ ಏನೋ ಇಟ್ಟಿದ್ರಲ್ಲ, ಏನು ಸರ್ ಇವೆಲ್ಲ? ಸರ್ ಇದು ಪಟಾಕಿ. ಸೊ ಇದು ಸೇಫ್ಟಿ ಇದಕ್ಕೆ. ಸೊ ಏನೋ ತಕ್ಷಣ ಆನೆ ಬರ್ಬೋದು.
ಸೊ ಹೋಗ್ತಾ ಇರಬೇಕಾದ್ರೆ. ಓಕೆ, ಸೊ ಅದಕ್ಕೆ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ರೆಡಿ ಇಟ್ಟಿದ್ದೀರಿ ಗಾಡಿ? ರೆಡಿ ಇರುತ್ತೆ. ಆನೆ ಬಂದು ಎತ್ಕೊಂಬರಂಗಿಲ್ಲ ಅಂಗಡಿಗೆ ಹೋಗಿ? ಅಂಗಡಿ ಹೋಗಿ ಎತ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಸೊ ರೆಡಿಯಾಗಿ ಇಟ್ಕೊಂಡಿರ್ತೀವಿ. ಓಕೆ, ಮ್ಯಾಚ್ ಬಾಕ್ಸ್ ಇಟ್ಟಿರ್ತೀನಿ. ಮ್ಯಾಚ್ ಬಾಕ್ಸು ಇರುತ್ತೆ. ಸೊ ಮ್ಯಾಚ್ ಬಾಕ್ಸು ಪಟಾಕಿ ರೆಡಿ ಇರುತ್ತೆ. ಏನು ಹಚ್ಬಿಟ್ಟು ಎಸಿತೀರಾ? ಹಚ್ಬಿಟ್ಟು ಎಸಿಬೇಕು. ಸೊ ಗಾಡೀಲಿ ಎಸಿಬೇಕು. ಸೊ ಅವಾಗ ಅದು ಶಬ್ದಕ್ಕೆ ಏನಾಗುತ್ತೆ, ವಾಪಸ್ ಹೋಗುತ್ತೆ. ಆನೆ ಮೇಲೆ ಎಸೆಯಲ್ಲ? ಆನೆ ಮೇಲೆ ಎಸೆಯಲ್ಲ. ಸೊ ಆನೆ ಮೇಲೆ ಎಸಿದ್ರೆ ಸುಮಾರು ತೊಂದರೆ ಆಗಿಬಿಡುತ್ತೆ. ಸೊ ನಾವು ಗಾಳೀಲಿ ಎಸಿಬೇಕು. ಒಂಥರ ಗಾಳಿಲಿ ಗುಂಡು ಹೊಡ್ದಂಗೆ? ಗಾಳಿಯಲ್ಲಿ ಗುಂಡು ಹೊಡ್ದಂಗೆ. ಅವಾಗ ಶಬ್ದನೂ ಜಾಸ್ತಿ ಬರುತ್ತೆ ಏರಲ್ಲಿ. ಅಂದರೆ ಶಬ್ದ ಜಾಸ್ತಿ ಬರೋದ್ರಿಂದ ಆ ಶಬ್ದಕ್ಕೆ ಹೋಗೋದು. ಸೊ ಎಲ್ಲ ಈ ಥರ ಫಾರೆಸ್ಟ್ನೋರ್ ಜೀಪ್ಗಳಲ್ಲಿ ಅಂತರ ಈ ಸುತ್ತಮುತ್ತ ಈ ಕಾಡಿಗೆ ಸಂಬಂಧಪಟ್ಟ ಗಾಡಿಗಳೆಲ್ಲ ಅದಿರುತ್ತೆ? ಎಲ್ಲ ಕಡೆ ಇರುತ್ತೆ ಸರ್. ಈವನ್ ನಮ್ಮ ರೈತರ ಹತ್ರನೂ ನೋಡಿದ್ರೆ ಅವರು ಇಟ್ಕೊಂಡಿರ್ತಾರೆ, ಮನೆಗಳಲ್ಲಿ ಇಟ್ಟಿರ್ತಾರೆ. ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸಾಯಂಕಾಲ ಹೊತ್ತು ಹೋಗ್ಬಿಟ್ಟು ಆನೆ ಬಂದರೆ ಸೊ ನಾವು ಬರೋಕ್ಕಾಗಿಲ್ಲ ಅಂದರೆ ನೀವು ಪಟಾಕಿ ಹೊಡ್ರಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಮೇಜರಾಗಿ ಪಟಾಕಿ ಎಲ್ಲ ಕಡೆ ಇದೆ. ಆನೆ ಎಲ್ಲಿರುತ್ತೋ ಅಲ್ಲಿ ಪಟಾಕಿ ಇದ್ದೇ ಇರುತ್ತೆ. ಪ್ರತಿದಿನ ದೀಪಾವಳಿ ರಾತ್ರಿ ಬಂದರೆ ಫುಲ್ ದೀಪಾವಳಿನೇ. ಕಾಡಿನ ಸುತ್ತ. ಹಾಂ. ಆಮೇಲೆ ಯಾವ್ದಾದ್ರು ದುರ್ಘಟನೆ ಆಗಿರೋ ಇನ್ಸಿಡೆಂಟ್? ಸರ್, ಲಾಸ್ಟ್ 2 months ಬ್ಯಾಕು ಸೊ ಒಂದು 3 ಜನ ಕೇರಳ ಮೂಲದವರು 5 ಜನ ಕಾರಲ್ಲಿ ಬಂದಿದ್ದಾರೆ. ಸೊ ಆ ಕಡೆಯಿಂದ ಬಂದಿದ್ದಾರೆ. ಸೊ ಐ ಡೋಂಟ್ ನೋ ಈ ಆಲ್ಕೋಹಾಲ್ ಆಗಿತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಆ ಕಡೆ ಬಂದಿದ್ದಾರೆ. ಆನೆನೋ ಏನೋ ಬಂದಿದೆ. ಬಟ್ ಅವ್ರು ಏನು ಮಾಡಿದ್ದಾರೆ ನೋಡಿ ಎದುರ್ಕೊಂಡು ಸೊ ಗಾಡಿನ ಬೇರೆ ಕಡೆ ಬಿಟ್ಟಿದ್ದಾರೆ. ಸೊ ಅದೇನೋಗಿದೆ, ಮರಕ್ಕೆ ಹೋಗಿ ಹೊಡ್ಕೊಂಡು ಸೊ ಇಬ್ಬರು ಸ್ಪಾಟ್ ಡೆತ್ ಇದೇ ರೋಡಲ್ಲಿ ಆಯಿತು. ಒಂದು ನಾಟ್ ಇವನ್ 6 months. ಓಕೆ, ಸೊ ಅವ್ರಿಗೆ ತಂದೆ ತಾಯಿಗೂ ಇನ್ಫಾರ್ಮ್ ಮಾಡಿಲ್ಲ ಅವರು ಬರ್ತಾ ಇದ್ದೀವಿ ಅಂತ. ಸೊ ಜಸ್ಟ್ ಏನೋ ಒಂದು ಟೂರಿಸ್ಟ್ ಥರ ಒಂದು ಗಾಡಿ ಸಿಕ್ತು ಅಂತ ಎತ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಆ ಥರ ಇನ್ಸಿಡೆಂಟ್ಸು ಸುಮಾರಾಗುತ್ತೆ. ಬಟ್ ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕರಡಿ ಇರುತ್ತೆ, ಹುಲಿ ಇರುತ್ತೆ. ಸೊ ಯಾವ ಟೈಮಲ್ಲಿ ಯಾವ ಪ್ರಾಣಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ನಮ್ಮವರು ಮನಸ್ಥಿತಿ ಏನಾಗ್ಬಿಟ್ಟಿದೆ, ಯಾವುದೇ ಪ್ರಾಣಿ ಅಟ್ಯಾಕ್ ಆಗಲಿ ಇದಾಗಲಿ ದ್ವೇಷ ಬಂದು ಪ್ರಾಣಿ ಮೇಲೆ ಬೀಳುತ್ತೆ, ಮನುಷ್ಯನ ಮೇಲೆ ಬೀಳೋಲ್ಲ. ಮನುಷ್ಯ ಯಾಕೆ ಹೋಗಿದ್ದಾನೆ ಅಂತ ಯಾರೂ ಕೇಳಲ್ಲ. ಸೊ ಆನೆ ಬಂದು ಹೊಡೆದ್ಬಿಡ್ತು, ಕರಡಿ ಬಂದು ಅವನ್ನ ಇದು ಮಾಡ್ದು, ಹುಲಿ ಬಂದು ರಾಗಿಲಿ ರೋಡಲ್ಲಿ ಬಗದ್ಬಿಡ್ತು ಅಂತ ಹೇಳ್ತಾರೆ. ಸೊ ಅವನು ಮನುಷ್ಯ ಏನಕ್ಕೆ ಹೋಗಿದ್ದ ಅಂತ ಯಾರು ವಿಚಾರ ಮಾಡಲ್ಲ, ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ ಅಂತ ಯಾರು ಕೇಳಲ್ಲ. ಕರೆಕ್ಟ್. ಸೊ ನಾನು ಕೂಡ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಕಾಡಿನ ನಿಯಮ ಹೇಗೆ ನಗರಕ್ಕೆ ನಿಯಮ ಇದೆ, ನಾಗರಿಕ ಸಮಾಜಕ್ಕೆ ನಿಯಮ ಇದೆ, ಕಾಡಿಗೂ ನಿಯಮ ಇದೆ, ಸರ್ಕಾರನೂ ಮಾಡಿಟ್ಟಿದೆ. ಎಲ್ಲವೂ ಭಾಳ ಸ್ಟ್ರಿಕ್ಟಾಗಿದ್ದಾವೆ. ದಯವಿಟ್ಟು ಅದನ್ನು ಪಾಲಿಸಿ. ಇಲ್ಲಿ ಬಂದು ಬೇರೆ ಬೇರೆ ಥರದ ಅನೈತಿಕ ಚಟುವಟಿಕೆಗಳನ್ನ ಮಾಡಬೇಡಿ. ಸುಮ್ಮನೆ ನೋಡೋಕ್ಕೆ ಬರಬೇಡಿ. ನೀವು ನೋಡೋಕ್ಕೆ ಅಂತಲೇ ಬನ್ನೇರಘಟ್ಟ ಝೂ ಮಾಡಿದ್ದಾರೆ, ಅಲ್ಲಿ ಹೋಗಿ ನೋಡಿ ಪ್ರಾಣಿಗಳನ್ನ. ಈ ಥರದ ರಿಸ್ಕ್ ಇದು ಮಾಡಬೇಡಿ. ಇದು ಕಾನೂನು ನಿಷೇಧ, ಉಲ್ಲಂಘನೆ ಇದೆ. ಇದು ಉಲ್ಲಂಘನೆ, ನಿಷೇಧ. ಇದು ಮಾಡಬೇಡಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಸರ್. ಫೋನ್ ಸರ್ ಸಾಗಿ ಹೇಳಿ ಕಡೆ ಒಂದು ಬನ್ನಿ. ಕ್ಯಾಂಪಲ್ಲಿ ಒಂದು ನಾಯಿ ಸಾಕಿರ್ತಾರಾ? ಇಲ್ಲ, ಈ ಥರ ಕಾಡು ಊರು ಪಕ್ಕದಲ್ಲಿ ಇರೋ ಕ್ಯಾಂಪಲ್ಲಿ ಮಾತ್ರ. ಕಾಡಲ್ಲಿ ಇರೋದೆಲ್ಲ ಸಾಕಲ್ಲ. ಓಹೋ. ಇದು ಎಲ್ಲೊಂದು ಬಂದಿರೋದು ಮರಿಯಲ್ಲಿ 2-3 ಇತ್ತು. ಇದು ಲಾಸ್ಟ್ ಒಂದೇ ಉಳಿದಿರೋ ಚಿರತೆ ತಗೊಂಡು. ಚಿರತೆ ಜಾಸ್ತಿ ಇಲ್ಲಿ ಕ್ಯಾಂಪ್ ಪಕ್ಕದಲ್ಲೇ ಬಂದು ತಗೊಂಡು ಹೋಗ್ತಾ ಇದೆ. ಎತ್ಕೊಂಡು ಹೋಗಿದ್ದಾವೆ. ಹಗಲಲ್ಲೇ ಎತ್ಕೊಂಡು ಹೋಗುತ್ತೆ, ನೈಟಲ್ಲಿ ಎತ್ಕೊಂಡು ಹೋಗಿದ್ದಾವೆ. ಒಂದು 5-6 ನಾಯಿ ಇಲ್ಲಿಂದನೇ ಹೋಗಿದ್ದಾವೆ. ಒಳ್ಳೆ ಊಟ ಅದಕ್ಕೆ. ಹಾಂ, ಒಂದು ಚಿರತೆ ಒಂದು ನಾಯಿ ಸಾಕು. ಹಾಂ, ಇದು ಒಂದು ಮಾತ್ರ ಉಳಿದಾವೆ. 4-5 ಇತ್ತು. ಇದ್ರ ಲೈಫ್ ಯಾವಾಗ ಬರ್ದಾರೋ ಗೊತ್ತಿಲ್ಲ ಇನ್ನು. ಹಾಂ, ಇದು ಇನ್ನೂ ಬಿಲ್ಡಿಂಗ್ ಬಿಟ್ಟು ಹೋಗಲ್ಲ. ಹೋದ್ರೆ ಮುಗೀತು ಇದ್ರ ಕಥೆನೂ. ಬಿಲ್ಡಿಂಗ್ ಬಿಟ್ಟು ಆ ಕಡೆ ಕದ್ಲಿದ್ರೆ ಮುಗೀತು. ಕದ್ಲಿದ್ರೆ ಆ ಕಡೆ ಹೋಯ್ತಂದ್ರೆ ಮುಗೀತು ಸಾಯಂಕಾಲ ಟೈಮಲ್ಲಿ. ಹುಲ್ಲೆಲ್ಲ ಇರ್ತವೆ. ಹಾಂ, ನೈಟ್ ಒಂದು 6-7 ಗಂಟೆಗೆ ಹುಲ್ಲಲ್ಲೇ ಈಗ ಎಲ್ಲಿ ಈ ಸ್ಮೆಲ್ಗೆ ಅಲ್ಲಿ ಗಂಟೆ ಹೊಡಿತಾವಲ್ಲ, ಬಂದ್ಬಿಡ್ತವೆ. ಓಹೋ. ಇವರು ಮೇಲೆ ಮಲ್ಕೊತವೆ, ಅದರಿಂದ ಉಳಿದಾವೆ. ಇಲ್ಲೆಲ್ಲ ಹೋಗಿದ್ರೆ ಇಲ್ಲಿ ಆ ಕಡೆ ಹೋಗಿದ್ರೆ ಇಷ್ಟೊತ್ತು ತಗೊಂಡು ಹೋಗ್ಬಿಡೋದು. ಸೊ ಚಿರತೆ ಮೇಲೆ ಹೋಗಲ್ಲ? ಮೇಲೆ ಹೋಗಲ್ಲ, ಅಷ್ಟು ಧೈರ್ಯ ಇಲ್ಲ. ಹಾಂ, ಇದೆ. ಇವ್ರು ಇರ್ತಾರಲ್ಲ, ವಾಚರಲ್ಲಿ ಇರ್ತಾರೆ, ಯಾರನ್ನ ಒಬ್ಬರಾದ್ರು ಇರ್ತಾರೆ. ಸೌಂಡ್ ಮಾಡ್ಬಿಡ್ತಾರೆ. ಅವ್ರು ವಾಸನೆ ಅದಕ್ಕೆ ಗೊತ್ತಾಗುತ್ತೆ ಮನುಷ್ಯರು ಇದ್ದಾರೆ ಅಂತ. ಬನ್ನಿ ಅವನ. ಈ ವಿಡಿಯೋ ನೋಡಿ ನಿಮಗೆ ಕಾಡಿನ ಬಗ್ಗೆ ಅರಿವು ಬಂದಿದ್ರೆ, ಸೂಕ್ಷ್ಮವಾಗಿರಬೇಕು ಅಂತ ಅನಿಸಿದರೆ, ಕಸ ಹಾಕಬಾರ್ದು ಅಂತ ಅನಿಸಿದರೆ, ಕಿರ್ಚಾಡಬಾರ್ದು ಅಂತ ಅನಿಸಿದರೆ, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರಾಣಿಗಳಿಂದ ಇಟ್ಕೋಬೇಕು ಅಂತ ಗೊತ್ತಾಗಿದ್ದರೆ ಈ ವಿಡಿಯೋ ಸಾರ್ಥಕ. ಆರೋಶ ತಂಡಕ್ಕೆ ಶುಭವಾಗಲಿ.